ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸತೀಶ್ ಕನ್ನಡ ಟೆಕ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಒಂದು ವಯರ್ಡ್ ಹೆಡ್ಫೋನ್ನ ಅನ್ಬಾಕ್ಸಿಂಗ್ ಮಾಡೋಣ. ಈ ಒಂದು ಹೆಡ್ಫೋನ್ ಏನಿದೆ ಒಂದು ಕಂಪ್ಯೂಟರ್ಗೆ ಅಥವಾ ಲ್ಯಾಪ್ಟಾಪ್ಗೆ ಮೊಬೈಲ್ಗೂ ಕೂಡ ಒಂದು ಹೆಡ್ಫೋನ್ ಡೈರೆಕ್ಟಾಗಿ ಕನೆಕ್ಟ್ ಮಾಡ್ಕೋಬೋದು. ಹಾಗಾಗಿ ಒಂದು ಹೆಡ್ಫೋನ್ ಈ ಒಂದು ಪ್ರೈಸ್ ರೇಂಜಲ್ಲಿ ತೊಗೋಬೋದಾ, ಈ ಒಂದು ಹೆಡ್ಫೋನಲ್ಲಿ ಏನು ಚೆನ್ನಾಗಿದೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ನೋಡ್ತಾ ಇರ್ಬೋದು, ನಿಮಗೆ ಒಂದು ಹೆಡ್ಫೋನ್ ಈ ರೀತಿ ನೋಡೋಕೆ ಸಿಗ್ತಾ ಇದೆ. ಈ ಒಂದು ಹೆಡ್ಫೋನ್ ಏನಿದೆ ನಿಮಗೆ ಇದರಲ್ಲಿ ಒಂದು ಒಳ್ಳೆ ಹೆಡ್ಫೋನ್ ಅಂತಲೇ ಹೇಳ್ಬೋದು. ಈ ಒಂದು ಹೆಡ್ಫೋನ್ ಏನಿದೆ ನಿಮಗೆ ಒಂದು ಒಳ್ಳೆ ಹೆಡ್ಫೋನ್, ಒಂದು ಒಳ್ಳೆ ಕ್ವಾಲಿಟಿಯ ಹೆಡ್ಫೋನ್ ಈ ಒಂದು ಪ್ರೈಸ್ ರೇಂಜಲ್ಲಿ ಅಂತಲೇ ಹೇಳ್ಬೋದು. ಒಂದು ಒಳ್ಳೆ ಸೌಂಡ್ ಕ್ವಾಲಿಟಿನ ಪ್ರೊಡ್ಯೂಸ್ ಮಾಡುತ್ತೆ. ಒಂದು ಲ್ಯಾಪ್ಟಾಪಿಗೆ ಅಥವಾ ಕಂಪ್ಯೂಟರ್ಗೆ ಆರಾಮಾಗಿ ಇದನ್ನು ಕನೆಕ್ಟ್ ಮಾಡ್ಕೋಬೋದು. ಅದನ್ನು ಬಿಟ್ಟರೆ ನಿಮಗೆ ಈ ಒಂದು ಹೆಡ್ಫೋನ್ 5 ಕಲರಲ್ಲಿ ನಿಮಗೆ ಸಿಗುತ್ತೆ. ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಬರುತ್ತೆ, ಇದು ಬ್ಲ್ಯಾಕ್ ಆ್ಯಂಡ್ ರೆಡ್. ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಬರುತ್ತೆ, ಬ್ಲ್ಯಾಕ್ ಆ್ಯಂಡ್ ಯೆಲ್ಲೋ ಬರುತ್ತೆ, ಬ್ಲ್ಯಾಕ್ ಆ್ಯಂಡ್ ಬ್ಲೂ ಬರುತ್ತೆ, ಮತ್ತು ಇನ್ನೊಂದು ಫುಲ್ ಬ್ಲ್ಯಾಕ್ ಬರುತ್ತೆ. ಇವೆರಡು ಬ್ಲ್ಯಾಕ್ ಇರುತ್ತೆ, ನೋಡ್ತಾ ಇರ್ಬೋದು. ಇದು ಮಾತ್ರ ಕಲರ್ ಚೇಂಜ್ ಆಗುತ್ತೆ, ಇನ್ನು ಇದು ಎಲ್ಲ ಸೇಮ್ ಇರುತ್ತೆ. ನೆಕ್ಸ್ಟ್ ಇದರಲ್ಲಿ ನಿಮಗೆ ಒಂದು ವಯರ್ಡ್ ಹೆಡ್ಫೋನ್ ಆಗಿರುತ್ತೆ. 3.85 mm ಜಾಕ್ ಇದೆ. ಆರಾಮಾಗಿ ನಾವು ಮೊಬೈಲ್ಗೆ ಕನೆಕ್ಟ್ ಮಾಡ್ಕೋಬೋದು. ಅದೇ ಮೊಬೈಲಲ್ಲೂ ಕೂಡ ಜಾಸ್ತಿ ಪವರ್ ಕನ್ಸ್ಯೂಮ್ ಆಗೋದಿಲ್ಲ. ಅದಾದಮೇಲೆ ನಿಮಗೆ ಇಲ್ಲೇ ಒಂದು ಕಂಟ್ರೋಲ್ ಬಟನ್ ಇದೆ. ಆರಾಮಾಗಿ ಇದ್ರ ಮುಖಾಂತರ ನಾವು ಕಂಟ್ರೋಲ್ ಮಾಡ್ಬೋದು. ಇದರಲ್ಲೇ ಕೂಡ ಇನ್ಬಿಲ್ಟ್ ಮೈಕ್ ಇದೆ. ಕಾಲ್ ಏನಾದರೂ ಬಂದರೆ ನಾವು ಇದರಲ್ಲೇ ರಿಸೀವ್ ಮಾಡಿ ಮಾತಾಡ್ಬೋದು. ತುಂಬ ಚೆನ್ನಾಗಿದೆ ಕಾಲಲ್ಲಿ ಮಾತಾಡೋದಕ್ಕೆ ಅಂತಲೇ ಹೇಳ್ಬೋದು. ಕಾಲಲ್ಲಿ ಮಾತಾಡೋದಕ್ಕೆ ಆರಾಮಾಗಿ ನಮಗೆ ಇಲ್ಲೇ ರಿಸೀವ್ ಮಾಡಿ ಮಾತಾಡ್ಬೋದು. ಇದರಲ್ಲಿ ಇರೋ ಇನ್ಬಿಲ್ಟ್ ಮೈಕ್ ಕೂಡ ತುಂಬಾ ಚೆನ್ನಾಗಿದೆ. ಅಕ್ಕಪಕ್ಕ ಇದು ನಾಯ್ಸ್ನ ಅಷ್ಟು ತೊಗೊಳೋದಿಲ್ಲ. ಆರಾಮಾಗಿ ಕಾಲಗೆ ಮಾತಾಡ್ಬೋದು. ನೀವೊಂದು ಸ್ಪೀಕರ್ನ ವಿಷಯಕ್ಕೆ ಬರೋದಾದ್ರೆ, ಈ ಒಂದು ಸ್ಪೀಕರ್ ಏನಿದೆ ನಿಮ್ಗೆ ನೋಡ್ತಾ ಇರೋದು, ಸ್ಪೀಕರ್ ಮೇಲೆ ಒಂದು ಸಾಫ್ಟ್ ಕುಷನ್ಸ್ ಇರುವಂಥದ್ದು, ಸಾಫ್ಟಾಗಿದೆ. ಈ ಒಂದು ಪ್ರೈಸ್ ರೇಂಜಲ್ಲಿ ಇದಕ್ಕಿಂತ ನಾವು ಜಾಸ್ತಿ ಎಕ್ಸೆಪ್ಟ್ ಮಾಡೋಕ್ಕಾಗೋದಿಲ್ಲ. ಇಷ್ಟೇ ಸಾಫ್ಟಾಗಿದೆ. ಈ ಒಂದು ಪ್ರೈಸ್ ರೇಂಜಿಗೆ ಓಕೆ ಅಂತ ಹೇಳ್ಬೋದು. ಈ ಒಂದು ಪ್ರೈಸ್ ರೇಂಜಿಗೆ ಒಂದು ಒಳ್ಳೆ ಬಿಲ್ಡ್ ಕ್ವಾಲಿಟಿಯನ್ನು ಹೊಂದಿರುವಂಥ ಇಯರ್ಫೋನ್ ಇದು. ಮತ್ತು ಇದು ಫ್ರೀ ಸೈಜ್ ಆಗಿರೋದು. ಇದರ ಸೈಜ್ ಬಂದು ನಿಮಗೆ ನೋಡ್ತಾ ಇರ್ಬೋದು. ಈಗ ಸೈಜ್ ಕೂಡ ನಿಮಗೆ ಎಕ್ಸ್ಪ್ಯಾಂಡ್ ಮಾಡ್ಕೊಬೋದು. ಈ ರೀತಿ ಇಷ್ಟು ಎಕ್ಸ್ಪ್ಯಾಂಡ್ ಆಗುತ್ತೆ. ಆರಾಮಾಗಿ ಯಾವುದೇ ಒಂದು ದೊಡ್ಡ ಸೈಜ್ ಆದರೆ ಇದು ಆರಾಮಾಗಿ ನಿಮ್ಗೆ ಇಷ್ಟು ಎಕ್ಸ್ಪ್ಯಾಂಡ್ ಆಗುತ್ತೆ. ಆರಾಮಾಗಿ ಒಂದು ಹೆಡ್ಫೋನ್ನ ನೀವು ಈ ರೀತಿ ಯೂಸ್ ಮಾಡ್ಬೋದು. ನಿಮ್ಗೆ ಏನಾದ್ರು ಬೇಡ ಈ ಸೈಜ್ ಸಾಕು ಅಂದರೆ ಈ ರೀತಿ ಕ್ಲೋಸ್ ಆಗುತ್ತೆ. ಆರಾಮಾಗಿ ಇದೇ ರೀತಿ ಯೂಸ್ ಮಾಡ್ಬೋದು. ಇನ್ನು ಇದರಲ್ಲಿರುವಂಥ ಸ್ಪೀಕರ್ಗಳು ತುಂಬ ಚೆನ್ನಾಗಿದೆ. ಆದರೆ ಒಂದು ಸೌಂಡ್ ಕ್ವಾಲಿಟಿಲಿ ಏನಪ್ಪ ಅಂದರೆ, ಇದರ ಸೌಂಡ್ ಕ್ವಾಲಿಟಿ ಬಂದು ನೀವು ಈಗ ಕಿವಿಗೆ ಹಿಂಗೆ ಹಾಕ್ಕೊಳ್ತಾ ಇದ್ದೀರಾ ಅಂದರೆ, ಹಾಕೊಂಡ್ಮೇಲೆ ನೀವೇನಾದರೂ ಇದರಲ್ಲಿ ಮೊಬೈಲಲ್ಲೂ ಫುಲ್ಲು ಸೌಂಡ್ ಕೊಟ್ಟಿದ್ದೀರಾ ಅಂದರೆ, ಇದರಲ್ಲಿರುವಂಥ ಫುಲ್ಲು ಸೌಂಡ್ ಕೊಟ್ಟರೆ ನೀವು ಆ ಪಕ್ಕದಲ್ಲಿರೋರಿಗೆ ಒಂದು ಸಾಂಗ್ ಕೇಳಿಸ್ತಾ ಇರುತ್ತೆ. ನೀವೇನಾದರೂ ಸಾಂಗ್ ಕೇಳ್ತಾಯಿದ್ರೆ ಅದೇ ರೀತಿ ನೀವೇನಾದರೂ ಈಗ ಅದೇ ರೀತಿ ನೀವೇನಾದರೂ ಕಮ್ಮಿ ಸೌಂಡ್ ಕೊಟ್ಕೊಂಡ್ರೆ ಯಾರಿಗೂ ಕೇಳಿಸೋದಿಲ್ಲ, ನಿಮಗೆ ಮಾತ್ರ ಕೇಳಿಸುತ್ತೆ. ಫುಲ್ಲು ಜಾಸ್ತಿ ಸೌಂಡ್ ಜಾಸ್ತಿ ಬರುತ್ತೆ ಒಂದು ಇಯರ್ಫೋನಲ್ಲಿ ಅಂತ ಹೇಳ್ಬೋದು. ನೆಕ್ಸ್ಟ್ ಇದರ ಪ್ರೈಸ್ ಬಗ್ಗೆ ಮಾತಾಡೋದಿದ್ರೆ, ಪ್ರೈಸ್ ಬಂದು ಕೇವಲ ನಿಮಗೆ 250 ರೂಪಾಯಿ ಆಗುತ್ತೆ. ಈಗ ಚೇಂಜ್ ಆದರೂ ಆಗಿರ್ಬೋದು. ಇವಾಗ ತೊಗೊಂಡಾಗ 220 ರೂಪಾಯಿ ಆಯಿತು. 220 ರೂಪಾಯಿಗೆ ನಾವು ಇದಕ್ಕಿಂತ ಒಂದು ಬಿಲ್ಡ್ ಕ್ವಾಲಿಟಿನ ಮತ್ತು ಒಂದು ಒಳ್ಳೆ ಸೌಂಡ್ ಕ್ವಾಲಿಟಿ ಕೊಡುತ್ತಿದ್ದೋ, ಇದಕ್ಕಿಂತ ನಾವು ಜಾಸ್ತಿ ಎಕ್ಸೆಪ್ಟ್ ಮಾಡೋಕ್ಕಾಗೋದಿಲ್ಲ. 220 ರೂಪಾಯಿಗೆ ನಾವು ಇದಕ್ಕಿಂತ ಜಾಸ್ತಿ ಸೌಂಡ್ ಕ್ವಾಲಿಟಿ ಪರವಾಗಿಲ್ಲ. 220 ರೂಪಾಯಿಗೆ ಫುಲ್ ಕ್ರೇಜಿ ಸಖತ್ತಾಗಿದೆ, ತೊಗೊಂಡ್ಬಿಡ್ಬೋದು, ಆರಾಮಾಗಿ ತೊಗೋಬೋದು ಅಂತ ಹೇಳೋಕ್ಕಾಗೋದಿಲ್ಲ. ಈ ಒಂದು ಪ್ರೈಸ್ ರೇಂಜಲ್ಲಿ ಇದಕ್ಕಿಂತ ಸೌಂಡ್ ಕ್ವಾಲಿಟಿ ಅದು ನಿಮ್ಗೆ ಅಷ್ಟು ಕೊಡೋದಿಲ್ಲ. ಅಷ್ಟು ಚೆನ್ನಾಗಿದೆ ಒಂದು ಸೌಂಡ್ ಕ್ವಾಲಿಟಿ. ಇನ್ಬಿಲ್ಟ್ ಮೈಕ್ಸ್ ಆಗಿರುವಂಥದ್ದು ಮಾಡ್ತಾ ಇದ್ದಾರೆ. ಇದಿಷ್ಟು ಈ ಒಂದು ಹೆಡ್ಫೋನ್ನ ಬಗ್ಗೆ ನಂದು ಆನೆಸ್ಟ್ ರಿವ್ಯೂ. ಯಾಕೆಂದರೆ ಇದು ಈ ಒಂದು ಪ್ರೈಸ್ ರೇಂಜಲ್ಲಿ ಅಷ್ಟೇ ಚೆನ್ನಾಗಿದೆ. ಹಾಗೂ ನೀವೇನಾದರೂ ಈ ಒಂದು ಹೆಡ್ಫೋನ್ನ ಏನಾದರೂ ಪರ್ಚೇಸ್ ಮಾಡಬೇಕಂತ ಅನ್ಕೊತಾ ಇದ್ದೀರಾ ಅಂದರೆ, ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಲಿಂಕ್ ಕೊಟ್ಟಿರ್ತೀನಿ. ನೀವು ಆರಾಮಾಗಿ ಡೈರೆಕ್ಟಾಗಿ ಪರ್ಚೇಸ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.